ಎಲ್ಲರಿಗೂ ಒಂದಲ್ಲ ಒಂದು ಕನಸಿರುತ್ತೆ. ಹಾಗೆ ನನಗೂ ಒಂದು ಕನಸಿತ್ತು, ಪ್ರಪಂಚದ 7 ಅದ್ಭುತಗಳನ್ನ ನೋಡಬೇಕು ಅಂಥೇಳಿ. ಆ ಕನಸಿನತ್ತ ನನ್ನ ಜರ್ನಿ ಸಾಗ್ತಾ ಇದೆ. ಅದರಲ್ಲಿ ಮೊದಲನೇ ಒಂದು ಹೆಜ್ಜೆ ನೀವು ನೋಡ್ತಿರುವಂಥ ಈ ಒಂದು ವಿಡಿಯೋ. ಅದೇ ಕಲೋಸಿಯಂ, ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ರೋಮ್ ಅನ್ನೋದು ಕೇವಲ ಒಂದು ಸಣ್ಣ ಒಂದು ಹಳ್ಳಿಯಾಗಿ ಜಗತ್ತಿನ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಬೆಳೆಯಿತು 2000 ವರ್ಷಗಳ ಹಿಂದೆ. ಅಂಥ ಒಂದು ರೋಮ್ ಸಾಮ್ರಾಜ್ಯದ ನೆನಪಿನ ಪ್ರತೀಕ ಈ ಒಂದು ಕಲೋಸಿಯಂ. ಈಗಾಗಲೇ ಗೊತ್ತಾಗಿದೆಯಲ್ಲ ನಾನು ಎಲ್ಲಿದ್ದೀನಿ ಅಂತ. ಎಸ್, ನೀವು ನೋಡಿದ್ದ ಹಿಸ್ಟ್ರಿಯಿಂದ ಹಿಡಿದು, ನೀವು ನೋಡ್ತಿದ್ದ ಫೇವ್ರೆಟ್ ಮೂವಿ ಗ್ಲಾಡಿಯೇಟರಿಂದ ಹಿಡಿದು, ನೀವು ಬರೀತಿದ್ದಂಥ ಕ್ಲಾಸ್ಮೇಟ್ನ ಫಸ್ಟ್ ಪೇಜಿಂದ ಹಿಡಿದು ಎಲ್ಲ ಇಮೇಜ್ ಇರ್ತಾ ಇದ್ದಿದ್ದೆ ಈ ಒಂದು 7th ವಂಡರ್ ಆಫ್ ದಿ ವರ್ಲ್ಡ್, ಅದೇ ಕಲೋಸಿಯಂ. ಸೊ ವೆಲ್ಕಮ್ ಟು ಕಲೋಸಿಯಂ. 2000 ವರ್ಷಗಳಿಂದ ಇನ್ನೂ ಉಳ್ಕೊಂಡಿರುವಂಥ ಒಂದೇ ಒಂದು ಮ್ಯಾನ್ ಮೇಡ್ ಸ್ಟ್ರಕ್ಚರ್, ಇನ್ನೂ ಸುಮಾರು ಇರ್ಬೋದು, ಬಟ್ ನನಗೆ ಗೊತ್ತಿರುವಂಥ ಒಂದೇ ಒಂದು ಮ್ಯಾನ್ ಮೇಡ್ ಸ್ಟ್ರಕ್ಚರ್ ಅಂದರೆ ಇದೆ ಕಲೋಸಿಯಂ. ಇದು ಬಿಲ್ಟ್ ಆಗಿದ್ದು ಬಂದ್ಬಿಟ್ಟು 72 AD ಯಲ್ಲಿ ಅಪ್ ಟು 84 AD ವರೆಗೂ ಬಿಲ್ಟ್ ಆದಂಥ ಒಂದು ಕಲೋಸಿಯಂ. ಸೊ ಈ ಒಂದು ಕಲೋಸಿಯಂ ಬಗ್ಗೆ ಹೇಳಕ್ಕೆ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ಇದು ಬಂದ್ಬಿಟ್ಟು ನನ್ನ ಡ್ರೀಮ್ ಕಮ್ ಟ್ರೂ ಪ್ಲೇಸ್ ಅಂತಾನೆ ಹೇಳ್ಬೋದು. ಸುಮಾರು ನಾನು ಎಷ್ಟು ಚಿಕ್ಕವನಾಗಿದ್ದಾಗಲಿಂದ ಇಲ್ಲಿ ಬರಬೇಕಿತ್ತು ಇದ್ದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೇಕು. ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿ ಬಂದಿಟ್ಟು ರಸಲ್ ಕ್ರೋದು ದ ಗ್ಲಾಡಿಯೇಟರ್ ಅಂತ ಮೂವಿ, ಅದರಿಂದ ನಾನಂತೂ ಸಿಕ್ಕಾಪಟ್ಟೆ ಅಂದ್ರೆ ಸೈಕ್ ಆಗಿದ್ದೆ ಆವಾಗ. ಅದಾದ ಮೇಲೆ ಈಗ ಈ ಒಂದು ಪ್ಲೇಸ್ ನೋಡಕ್ ಬರ್ತಾ ಇದ್ದೇನೆ, ಇದೆ ದ ಕಲೋಸಿಯಂ ಮ್ಯೂಸಿಯಂ. ಸೊ ಎಷ್ಟೊಂದು ಸೇಯಿಂಗ್ಸ್ ನಾವು ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಲ್ಲ, ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಎ ಡೇ, ಅಥವಾ ವೆನ್ ಯು ಆರ್ ಇನ್ ಅ ರೋಮ್ ಬಿ ಎ ರೋಮನ್ ಅಂತೇಳಿ. ಸೊ ಅದೆಲ್ಲ ನಾವು ಈಗ ಒಂಥರ ನಿಜ ಅನಿಸ್ತಾ ಇದೆ. ಈಗ ನೋಡಿ, ಇದೊಂದು ದೊಡ್ಡ ಒಂದು ಮಾನವ ನಿರ್ಮಿತ ಒಂದು ಸ್ಟ್ರಕ್ಚರ್ ನೋಡ್ತಾ ಇದ್ರೆ ನಾನು ನಿಜ ಕಳೆದೋಗ್ತಾ ಇದ್ದೀನಿ. ಅದ್ಭುತವಾಗಿದೆ. ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಎಲ್ಲರ ತರನು, ಬಟ್ ನಿಜ ಹೇಳಿದ್ದೇನೆ, ಅದ್ಭುತವಾಗಿದೆ. ಇದೆಲ್ಲ ರೂಯಿನ್ಸ್. ಆಕ್ಚುಲಿ ಇದು ಒರಿಜಿನಲ್ ಇದ್ದಾಗ ಆಗಿರ್ಬೋದು ಅಂತೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬನ್ನಿ ಈ ಪ್ಲೇಸ್ ಬಗ್ಗೆ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಅಂತ. ಓಕೆ ಬನ್ನಿ ನೋಡೋಣಂತೆ ಈ ಒಂದು ಕಲೋಸಿಯಂ ಫುಲ್ ಅರಿನ ವ್ಯೂನ. ಸೊ ಈ ಕಲೋಸಿಯಂ ಏನಕ್ಕೆ ಅಷ್ಟೊಂದು ಫೇಮಸ್ಸು ಅಂತಂದರೆ, ನೀವು ನೋಡ್ತಾ ಇರಲ್ಲ, ಇದು ವರ್ಲ್ಡಲ್ಲೇ ಅತಿ ದೊಡ್ಡ ಒಂದು ಹ್ಯಾಂಪಿ ಥಿಯೇಟರ್. ಹ್ಯಾಂಪಿ ಥಿಯೇಟರ್ ಅಂದರೆ ಏನು ಅಂತಾರೆ ಅಂದರೆ, ಜನಗಳೆಲ್ಲ ಕುತ್ಕೊಂಡು ನೋಡುವಂಥ ಒಂದು ಸ್ಥಳ. ಈ ಆ್ಯಕ್ಚುಲಿ ಹೇಳೋಕೆ ನನಗೆ ಮಾತೇ ಬರ್ತಿಲ್ಲ, ಫುಲ್ ಕಳೆದೋಗಿದ್ದೀನಿ, ಆದರೂ ಟ್ರೈ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಓಕೆ, ಸೊ ಈ ಒಂದು ಪ್ಲೇಸ್ ಅದ್ಭುತ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಂದು ಕಲೋಸಿಯಂನಲ್ಲಿ ಆಲ್ಮೋಸ್ಟ್ 50,000 ಪೀಪಲ್ ಬಂದು ಕೂರ್ತಾ ಇದ್ರು ಅಂತ ಯೋಚನೆ ಮಾಡಿ, ಇನ್ನೆಷ್ಟು ದೊಡ್ಡದಿರ್ಬೋದು ಈ ಒಂದು ಕಲೋಸಿಯಂ ಅಂತೇಳಿ. ಆಯ್ತಾ, ಈ ಒಂದು ಕಲೋಸಿಯಂ ಬಿಲ್ಟ್ ಆದಾಗ ಆಲ್ಮೋಸ್ಟ್ 100 ಡೇಸ್ ಸೆಲೆಬ್ರೇಷನ್ಗೆ ಇಲ್ಲಿ 20,000 ಜನ ಗ್ಲಾಡಿಯೇಟರ್ಸ್ ಫೈಟ್ ಮಾಡಿದಾರಂತೆ. ಅದ್ಭುತ ಅಲ್ವಾ? 20,000 ಜನ ಫೈಟ್ ಮಾಡಿದ್ದಾರೆ ಅಂದ್ರೆ. ಸೊ ಅವ್ರು ಏನಕ್ಕೆ ಫೈಟ್ ಮಾಡ್ತಿದ್ರು ಅಂದ್ರೆ, ಅಫ್ಕೋರ್ಸ್ ಒಂದು ಎಂಟರ್ಟೈನ್ಮೆಂಟು, ಎರಡನೇದು ಅದು ಒಂದವರಿಗೆ ಗ್ಲೋರಿ ಆಗಿತ್ತು. ಫೈಟ್ ಮಾಡಿಬಿಟ್ಟು ನಾವು ಎಷ್ಟು ವೀರರು ಅಂತ ತೋರಿಸ್ಕೊಳ್ಳೋದು ಕೂಡ ಒಂದು ಗ್ಲೋರಿ ಆಗಿತ್ತು. ಅದಕ್ಕೋಸ್ಕರನೇ ಇಲ್ಲಿ ಒಂದು ಫೈಟ್ ಮಾಡ್ಬಿಟ್ಟು ತೋರಿಸ್ತಾ ಇದ್ರು. ಈಗ ನಾನು ನಿಂತಿದ್ದೀನಲ್ಲ ಜಾಗ, ಇದೇ ಜಾಗದಲ್ಲಿ ಇಮ್ಯಾಜಿನ್ ಮಾಡಿ 2000 ಇಯರ್ಸ್ ಬ್ಯಾಕ್ ಎಷ್ಟೋ ಜನ ಫೈಟ್ ಮಾಡಿದ್ದಾರೆ, ಅವ್ರ ಜೀವನ ಕೂಡ ಕಳ್ಕೊಂಡಿದ್ದಾರೆ ಅಂದ್ರೆ ಅದ್ಭುತವಾದಂಥ ಸ್ಥಳ. ಸೊ ಈ ಒಂದು ಸ್ಥಳದಲ್ಲಿ ಆಕ್ಚುಲಿ 3 ರಿಂದ 4 ಸ್ಟೆಪ್ಸ್ ಇದೆ. ಅದು ಯಾವುದಪ್ಪ ಅಂದರೆ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಅರಿನಾ, ಎರಡನೇ ಸ್ಟೆಪ್ ಬಂದ್ಬಿಟ್ಟು ರಾಜರು ಕೂರ್ತಿದ್ರಲ್ಲ ಅದು ಒಂದು ಸ್ಥಳ, ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಸ್ವಲ್ಪ ರಿಚ್ ಪೀಪಲ್ ಕೂರ್ತಾ ಇದ್ದಂಥದ್ದು, ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಪೂರ್ ಪೀಪಲ್ ಅಥವಾ ಪಬ್ಲಿಕ್ ಕೂರ್ತಾ ಇದ್ದಂಥದ್ದು. ಆ ಥರ 3 ಸ್ಥಳಗಳು ಅಥವಾ 3 ಸ್ಟೇಜ್ ಇತ್ತು ಈ ಒಂದು ಕಲೋಸಿಯಂ ಅಲ್ಲಿ. ಸೊ ಎಲ್ಲರಿಗೂ ಗೊತ್ತಿಲ್ದಿರೋ ಇನ್ನೊಂದು ಹಿಡನ್ ಸ್ಟೇಜ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ತಾ ಇರಲ್ಲ, ಇದೇ ಆ ಒಂದು ಹಿಡನ್ ಸ್ಟೇಜ್. ಇದೇನು ಅಂದ್ರೆ ಟ್ರ್ಯಾಪ್ ಮಾಡ್ಲಿಕ್ಕೆ. ಈಗ ಗ್ಲಾಡಿಯೇಟರ್ಸ್ ಫೈಟ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ, ಅವ್ರು ಫೈಟ್ ಮಾಡುವಾಗ ಫಸ್ಟ್ ಫೈಟ್ ಮಾಡ್ಲಿಕ್ಕೆ ಮುಂಚೆ ಅವರೆಲ್ಲ ವಾರ್ಮ್ ಅಪ್ ಆಗ್ಲಿಕ್ಕೆಲ್ಲ, ಆ ವಾರ್ಮ್ ಅಪ್ ಆಗ್ಲಿಕ್ಕೆ ಅವ್ರು ಫೈಟ್ ಮಾಡ್ತಾ ಇದ್ದು ಹುಲಿಗಳು, ಸಿಂಹಗಳ ಜೊತೆ ಅಂತ. ಮತ್ತೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲಂತೆ ಇಲ್ಲಿಂದ ಯಾವ ಒಂದು ಪ್ರಾಣಿ ಬರುತ್ತೆ ಮೇಲ್ಗಡೆ ಅಂತೇಳಿ. ಒಂದೊಂದ್ಸರಿ ಈ ಒಂದು ಅರಿನಾನ ಫುಲ್ಲು ಸೀ ತರ ಮಾಡ್ತಾ ಇದ್ರು, ಒಂದೊಂದ್ಸರಿ ಏನೋ ಜಂಗಲ್ ತರ ಮಾಡ್ತಾ ಇದ್ರು. ಡಿಫ್ರೆಂಟ್ ತರ ಮಾಡಿ ಆ ಒಂದು ಗ್ಲಾಡಿಯೇಟರ್ಸ್ ನ ಜಗಳಕ್ಕೆ ಬಿಡ್ತಾ ಇದ್ರು ಅಂತ. ಇಮ್ಯಾಜಿನ್ ಮಾಡಿ ಹೆಂಗಿತ್ತು ಅಂತೇಳಿ. ಇದೇನ್ ನೋಡ್ತಾ ಇದ್ರಲ್ಲ, ಇದು ಆಕ್ಚುಲಿ ಬಂದ್ಬಿಟ್ಟು ಫುಲ್ ಅರಿನಾ ವ್ಯೂ. ಇದು ಇದೇ ಜಾಗದಲ್ಲಿ ಆಕ್ಚುಲಿ ಗ್ಲಾಡಿಯೇಟರ್ಸ್ ಎಲ್ಲ ಫೈಟ್ ಮಾಡ್ತಾ ಇದ್ದಿದ್ದು. ಸೊ ಇದೇನ್ ನೋಡ್ತಾ ಇರಲ್ಲ, ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟ್ರ್ಯಾಪ್ ಮಾಡ್ಬಿಟ್ಟು ಅನಿಮಲ್ಸ್
ಎಲ್ಲ ಇರ್ತಾ ಇತ್ತು. ಆನಿಮಲ್ಸು ಮೇಲ್ಗಡೆ ಬಂದ್ಬಿಟ್ಟು ಮತ್ತೆ ಗ್ಲಾಡಿಯರ್ಸ್ ಜೊತೆ ಜಗಳ ಮಾಡ್ತಾ ಇತ್ತು ಅಥವಾ ಫೈಟ್ ಮಾಡ್ತಾ ಇತ್ತು. ನಾನು ಆಗ್ಲೇ ಹೇಳಿದಾಗೆ ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ ಏನು ಕೇಳ್ತಾರೆ ಅಂದ್ರೆ ಇದೇ ರೀಸನ್ಗೆ. ನೋಡ್ತಾ ಇರಲ್ಲ, ಇಂಥ ಒಂದು ಬೃಹದಾಕಾರದ ಒಂದು ಸ್ಟ್ರಕ್ಚರ್ನ ಮಾಡಬೇಕು ಅಂದ್ರೆ ಸುಮ್ಮನೆ ಮಾತೇ ಅಲ್ಲ. ಯಾವ ಲೆವೆಲಿಗೆ ಮಾಡಿದ್ದಾರೆ ನೋಡಿ ಇಂಥ ಒಂದು ಬೃಹದಾಕಾರ ಸ್ಟ್ರಕ್ಚರ್ ಆಗಿನ ಕಾಲದಲ್ಲೇ. ಸೊ ಅದೇ ರೀತಿ ಇನ್ನೊಂದು ಕೂಡ ಸೇಯಿಂಗ್ ಇದೆ, ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ, ಸೊ ಇಲ್ಲಿ ಫೈಟ್ ಮಾಡುವಾಗ ಗ್ಲಾಡಿಯೇಟರ್ಸ್ ಯಾವುದೇ ಕಾರಣಕ್ಕೂ ಓಡೋಗ್ತಿರ್ಲಿಲ್ಲ ಎದ್ರುಕೊಂಡು. ಬೇಕಾದ್ರೆ ಅವರು ಸತ್ತೋಗ್ತಿದ್ರು ಹೊರತಾಗಿ ಯಾವುದೇ ಕಾರಣಕ್ಕೂ ಓಡೋಗ್ತಿರ್ಲಿಲ್ಲ. ಮತ್ತೆ ನೀವು ಬೇಕಾದ್ರೆ ಒಂದು ರೆಫರೆನ್ಸ್ ಕೊಡ್ತೀನಿ, ಬೇಕಾದ್ರೆ ನೋಡಿ ಗ್ಲಾಡಿಯೇಟರ್ ಮೂವಿನ ಯಾರು ನೋಡಿದ್ರೆ ನಂತರ ಫ್ಯಾನ್ಸ್ ಇದ್ರೆ ಗ್ಲಾಡಿಯೇಟರ್ ಮೂವಿಗೆ, ಇಲ್ಲಿ ರಾಜ ಕೂತ್ಕೊಂತ ಇದ್ದ. ಆ ರಾಜ ಕೂತ್ಕೊಂಡಾಗ ಗ್ಲಾಡಿಯೇಟರ್ಸ್ ಏನಾದ್ರು ವಿನ್ ಆದ್ರೆ ಹೇಳ್ತಾ ಇದ್ರು ಸೋತಿರೋರನ್ನ ಸಾಯಿಸ್ಬೇಕಾ ಅಥವಾ ಉಳಿಸ್ಬೇಕಾ ಅಂತ. ರಾಜ ಏನಾದ್ರು ಹೀಗಂದ್ರೆ ಅವರು ಸಾಯಿಸ್ತಾ ಇದ್ರು, ಅಲ್ಲ ಅಂದ್ರೆ ಬದುಕಿಸ್ತಾ ಇದ್ರು. ಅದು ಕೂಡ ಒಂದು ಸ್ಟೆಪ್ ಇತ್ತು ಅಥವಾ ಪ್ರಾಸೆಸ್ ಇತ್ತು ಈ ಒಂದು ಗ್ಲಾಡಿಯೇಟರ್ಸ್ ಯುದ್ಧದಲ್ಲಿ. ಸುಮಾರಷ್ಟಿದೆ ಹೇಳುವಂಥದ್ದು. ಬಟ್ ಅದಕ್ಕೂ ಮುಂಚೆ ಈ ಒಂದು ಅದ್ಭುತವಾದಂಥ ವ್ಯೂನ ನೋಡ್ಕೊಂಡ್ಬಿಟ್ಟು ಬನ್ನಿ ಒಂದು ಟಾಪ್ ಆ್ಯಂಗಲಿಂದ. ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳಿದ್ರೆ, ಮ್ಯಾನ್ ಮೈಡ್ ಮಾಡಿರುವಂಥ ಒಂದು ಆಂಪಿ ಥಿಯೇಟರ್ಸ್ ಅಲ್ಲಿ ಇದೆ ದ ಲಾರ್ಜೆಸ್ಟ್ ಆಂಪಿ ಥಿಯೇಟರ್ ಅಂದರೆ ಸ್ಟೇಡಿಯಂ, ದ ಲಾರ್ಜೆಸ್ಟ್ ಮತ್ತೆ ಎವರ್ ಡನ್ ಬೈ ಮ್ಯಾನ್ ಕಂಪ್ಲೀಟ್ಲಿ. ಇವತ್ತಿಗೂ ಕೂಡ ಇದು ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ ಇವತ್ತಿನ 23ನೇ ಇಸವಿವರೆಗೂ. ಅಂತ ಒಂದು ಬೃಹದಾಕಾರದ ಸ್ಟ್ರಕ್ಚರ್ ಈ ಒಂದು ಕಲೋಸಿಯಂ. ಈ ಕಲೋಸಿಯಂನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರ್ಬೋದು ಅಂತೇಳಿ. ಫುಲ್ ಜನ ಎಲ್ಲ ಕೂತಿದ್ದಾಗ ಅದ್ಭುತ ಅನಿಸುತ್ತಲ್ವಾ. ಈ ಒಂದು ಲಾರ್ಜೆಸ್ಟ್ ಆಂಪಿ ಥಿಯೇಟ್ರಲ್ಲಿ ಆಗಲಿ ಹೇಳಿದಾಗ ಆಲ್ಮೋಸ್ಟ್ 50,000 80,000 ಪೀಪಲ್ ಕೊಡ್ತಾ ಇದ್ರು. ಆದ್ಮೇಲೆ ಏನಪ್ಪಾ ಆಯ್ತು ಅಂದ್ರೆ ಇದಕ್ಕೆ ಆಕ್ಚುಲಿ ಫೈರ್ ಬ್ರೇಕ್ಔಟ್ ಆಗಿ ಸ್ವಲ್ಪ ಸುಟ್ಟೋಯ್ತು ಭಾಗ, ಒಂದು ಅರ್ಥಕ್ವೇಕ್ ಆಗಿ ಇನ್ನೊಂದು ಸ್ವಲ್ಪ ಭಾಗ ಬಿದ್ದೋಯ್ತು. ಅದಾದ್ಮೇಲಿಂದ ಇದು ಜಾಸ್ತಿ ಯೂಸ್ ಮಾಡಲಿಲ್ಲ ರೋಮನ್ ಎಂಪೈರ್. ಒಂದು ಎಕ್ಸೈಟ್ಮೆಂಟ್ ಜೊತೆ ನೀವು ಕೂಡ ಎಕ್ಸೈಟ್ ಆಗಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ, ಅಂದರೆ ಕೊನೆವರೆಗೂ. ಹೀಗೆ ನೋಡ್ತಾ ಇದ್ದಾರೆ, ಮತ್ತಷ್ಟು ಒಳ್ಳೆ ಲಾಗ್ಸ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಯುವರ್ ಬ್ಯೂಟಿಫುಲ್ ಲೈಫ್.